ಎಲ್ಲ ಆತ್ಮಜ್ಯೋತಿಗಳಿಗೆ ಇಂದಿನ ಶಕ್ತಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಸಹಜ ಸಮಾಧಿಯ ಅಭ್ಯಾಸವನ್ನು ಮಾಡೋಣ. ಇದನ್ನ ಪ್ರತ್ಯಾಹಾರ ಈ ಪ್ರಕ್ರಿಯೆಯನ್ನ ಅಭ್ಯಾಸ ಮಾಡೋಣ. ಎಲ್ಲರೂ ಧ್ಯಾನದ ಕೋಣೆಯಲ್ಲಿ ಕುತ್ಕೊಳ್ಳಿ. ಧ್ಯಾನದ ಕೋಣೆಯಲ್ಲಿ ಬೆಳಕು ಕಡಿಮೆ ಇರಲಿ. ದೀಪ ಬೇಕಾದ್ರೆ ಒಂದು ಹಚ್ಕೊಳ್ಳಿ. ಬೆಳಕು ಜಾಸ್ತಿ ಇರೋ ಕಡೆ ಬೇಕಾದ್ರೆ ಒಂದು ಕಣ್ಣಿಗೊಂದು ಪಟ್ಟಿ ಕಟ್ಕೋಬಹುದು. ಪ್ರತ್ಯಾಹಾರ ಅಂದ್ರೆ ನಮ್ಮ ಇಂದ್ರಿಯಗಳನ್ನು ಒಳಕ್ಕೆ ತೆಗೆದುಕೊಳ್ಳುವುದು. ಇಂದ್ರಿಯಗಳು ಆಹಾರವನ್ನು ಹೊರಗೆ ಹುಡುಕ್ತವೆ. ಆ ಹೊರಗೆ ಹೋಗ್ತಾ ಇರುವ ಇಂದ್ರಿಯಗಳನ್ನ ಒಳಗೆ ತೆಗೆದುಕೊಂಡು ಆಜ್ಞಾಚಕ್ರದ ಕಡೆಗೆ ತೆಗೆದುಕೊಂಡು ಹೋಗುವುದು. ಆಜ್ಞಾಚಕ್ರಕ್ಕೆ ಬ್ರಹ್ಮೇಂದ್ರಿಯ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮನನ್ನು ಕಾಣುವ ಇಂದ್ರಿಯ ಅಂತ ಹೇಳ್ತಾರೆ, ಬ್ರಹ್ಮೇಂದ್ರಿಯ ಅಂತ ಹೇಳ್ತಾರೆ. ಬಾಹ್ಯ ಇಂದ್ರಿಯಗಳಿಂದ ಬ್ರಹ್ಮೇಂದ್ರಿಯ ಕಡೆಗೆ ಪ್ರಾಣವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ರತ್ಯಾಹಾರ ಅಂತ ಹೇಳಿ. ಮೊದಲು ಗುರು ವಂದನೆ ಮಾಡೋಣ. ಎರಡು ಕೈಗಳನ್ನು ಜೋಡಿಸಿ ಜೀವಾತ್ಮ ಪರಮಾತ್ಮ ಏಕತ್ವವನ್ನ ಚಿಂತನೆ ಮಾಡಿ. ಜೀವಾತ್ಮ ಪರಮಾತ್ಮ ಏಕತ್ವದಲ್ಲಿ ಪ್ರೇಮ ಭಾವ ಮೂಡಿಬರಲಿ. ಇಡೀ ವಿಶ್ವದಲ್ಲಿ ಆ ಪ್ರೇಮ ಹರಡಲಿ. ಸಮಸ್ತ ಜೀವಿಗಳು ಶಾಂತಿಯನ್ನ, ಪ್ರೇಮವನ್ನ, ಗುರುವಂದನ ಮಾಡೋಣ. ಎರಡು ಕೈಗಳನ್ನ ಜೋಡಿಸಿ ಜೀವಾತ್ಮ ಪರಮಾತ್ಮ ಏಕತ್ವವನ್ನ ನೆನಪು ಮಾಡಿಕೊಳ್ಳಿ. ಆ ಪರಮಾತ್ಮನ ಪ್ರೇಮ ನಮ್ಮಲ್ಲಿ ತುಂಬಿಕೊಳ್ಳಲಿ. ನಮ್ಮ ಹೃದಯ ವಿಶಾಲವಾಗಲಿ, ಅನಂತವಾಗಲಿ. ಸಮಸ್ತ ಜೀವಿಗಳು ಶಾಂತಿ, ಪ್ರೇಮ, ಆನಂದವನ್ನು ಅನುಭವಿಸಲಿ. ಭಯದಿಂದ ದೂರ ಆಗಲಿ. ಜೀವನದಲ್ಲಿ ನಮಗೆ ಏನೇನು ಪಡೆದಿದ್ದೇವೆ ಅದಕ್ಕೆ ಹೃದಯದಲ್ಲಿ ಕೃತಜ್ಞತೆ ತುಂಬಿಕೊಳ್ಳೋಣ. ಮಾನವ ಶರೀರ, ಪುಣ್ಯಭೂಮಿಯಾದ ಭಾರತದಲ್ಲಿ ಜನ್ಮ, ಸದ್ಗುರು ಪ್ರಾಪ್ತಿ, ಆರೋಗ್ಯ, ಕುಟುಂಬ, ಈ ಸುಂದರವಾದ ವಿಶ್ವ ಇದನ್ನು ಕೊಟ್ಟ ಭಗವಂತನಿಗೆ ಕೃತಜ್ಞತೆಗಳನ್ನು ಅರ್ಪಿಸೋಣ. 3 ಬಾರಿ ದೀರ್ಘವಾಗಿ ಉಸಿರಾಡಿ ನಮ್ಮ ಹೃದಯ ಅನಾಹತ ಚಕ್ರವನ್ನ ಆಜ್ಞಾ ಚಕ್ರಕ್ಕೆ ಜೋಡಿಸೋಣ. ಉಸಿರಿನ ಮೂಲಕ ಗಮನ ಆಜ್ಞಾ ಚಕ್ರದ ಕಡೆ ಇರಲಿ. ಈಗ ಗಮನ ಆಜ್ಞಾ ಚಕ್ರದ ಕಡೆ ಹೋಗಲಿ. ಭ್ರೂಮಧ್ಯ ನೇತ್ರ ಓಂಕಾರವನ್ನು 3 ಬಾರಿ ಮನಸ್ಸಿನಲ್ಲಿ ಹೇಳೋಣ. ಗಮನ ಅನಾಹತ ಚಕ್ರದ ಕಡೆ ಹೋಗಲಿ. ಎಂ ಬೀಜ ಮಂತ್ರವನ್ನ 3 ಬಾರಿ ಉಚ್ಚಾರಣೆ ಮಾಡೋಣ. ನಮ್ಮ ಹೃದಯ ಮತ್ತು ನಮ್ಮ ಮನಸ್ಸು ಎರಡು ಒಂದಾಗಲಿ.
ಈ ಪ್ರಕ್ರಿಯೆಯಲ್ಲಿ, ಈ ಕ್ರಿಯೆಯಲ್ಲಿ ಹೃದಯ ಶುದ್ಧಿ ಆಗ್ತದೆ, ಅನಾಥ ಶಕ್ತಿ ಚಕ್ರ ಶುದ್ಧಿ ಆಗ್ತದೆ, ಭಾವನೆಗಳಿಂದ, ಭಾವುಕತೆಯಿಂದ ಬಿಡುಗಡೆ ಆಗ್ತದೆ. ಈಗ ಸಾಷ್ಟಾಂಗ ಗುರುವಂದನೆ ಮಾಡೋಣ. ನೆಲದ ಮೇಲೆ ಕೂತ್ಕೊಂಡವರು ಹಣೆಯನ್ನ ನೆಲಕ್ಕೆ ತಾಗಿಸ್ಬೋದು. ಕುರ್ಚಿ ಮೇಲೆ ಕೂತ್ಕೊಂಡವರು ತಲೆಯನ್ನ ಅಲ್ಲೇ ಬಾಗಿಸ್ಬೋದು. ನಮ್ಮ ಹಣೆಯ ಭಾಗದಲ್ಲಿ, ನೆತ್ತಿಯ ಭಾಗದ ಆಜ್ಞಾಚಕ್ರದಲ್ಲಿ ಗುರುಚಕ್ರ ಇದೆ. ಬೆನ್ನು ಮೂಳೆಯ ಕಡೆ ಗಮನ ಹೋಗ್ಲಿ. ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರದಲ್ಲಿರುವ ಶಕ್ತಿಯನ್ನ ಆಜ್ಞಾಚಕ್ರದಲ್ಲಿರುವ ಗುರುವಿಗೆ ಸಮರ್ಪಿಸೋಣ. 3 ಬಾರಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಮೂಲಾಧಾರ ಮತ್ತು ಆಜ್ಞಾಚಕ್ರವನ್ನ ಒಂದು ಮಾಡಿ ಉಸಿರಿನ ಮೂಲಕ. ಆಜ್ಞಾಚಕ್ರದ ಕಡೆ ಗಮನ ಹೋಗ್ಲಿ. ಓಂಕಾರವನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಮೂಲಾಧಾರದಿಂದ ವಿಶುದ್ಧಿಯವರೆಗೆ ನ ಮ ಶಿ ವಾ ಯ. ಆಜ್ಞಾಚಕ್ರದಲ್ಲಿ ಓಂ ನಮಃ ಶಿವಾಯ. ನಾನು ಶಿವನೊಟಿ ಒಂದಾಗಿದ್ದೇನೆ. ಬ್ರಹ್ಮರಂಧ್ರದಲ್ಲಿ ಶಿವೋಹಂ, ಶಿವಸ್ವರೂಪಿ ನಾನು. ಈ ರೀತಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪುನಃ ಬನ್ನಿ. ಈಗ ಗುರು ಮಂತ್ರವನ್ನು ಜಪಿಸೋಣ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿಗೆ ವಂದನೆ ಅರ್ಪಿಸೋಣ. ಹೇ ಸದ್ಗುರು, ನಾವು ಈ ದಿನ ಸಾಧನೆ ಮಾಡ್ತಾ ಇದ್ದೇವೆ. ನಮಗೆ ಆಶೀರ್ವದಿಸು. ಸಾಧನೆಯ ಮೂಲಕ ಆತ್ಮಜ್ಞಾನ ಪ್ರಾಪ್ತಿಯಾಗಲಿ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕರ್ಮಯೋಗ ಭಾವನೆಯಿಂದ ಸಾಧನೆ ಮಾಡುವ ಶಕ್ತಿ ಕೊಡು. ಮುಕ್ತಿ ಮಾರ್ಗವನ್ನ ತೋರಿಸು. ಈಗ 2 ಮೂಗುಗಳನ್ನ ಶುದ್ಧಿ ಮಾಡಿ ನಾಡಿ ಶೋಧ ಪ್ರಾಣಾಯಾಮ ಮಾಡೋಣ. ಉಸಿರನ್ನ ಎಡ ಮೂಗಿನ ಮೂಲಕ ಬಿಟ್ಟು ಒಳಗೆ ತಗೊಳ್ಳಿ, ಬಲ ಮೂಗಿನ ಮೂಲಕ ಬಿಟ್ಟು ಒಳಗೆ ತಗೊಳ್ಳಿ. ಈ ರೀತಿ 5 ಬಾರಿ ಮಾಡಿ. ಈಗ 2 ಮೂಗಿನ ಹೊಳ್ಳೆಗಳಲ್ಲಿ, ಬಲ ಮತ್ತು ಎಡ ಮೂಗಿನ ಹೊಳ್ಳೆಗಳಲ್ಲಿ ಉಸಿರು ಸರಿಯಾಗಿ ಒಂದು ಸಮನಾಗಿ ಹರಿತಿದೆ ನೋಡಿ. ಉಸಿರು ಸಮನಾಗಿ ಹರಿತಿದ್ರೆ ನಮ್ಮ ಪ್ರಾಣ ಸುಷುಮ್ನಾ ನಾಡಿಯಲ್ಲಿ ಪ್ರವಾಹ ಆಗಲಿ ಶುರುವಾಗ್ತದೆ. ಸುಷುಮ್ನಾ ನಾಡಿಗೆ ಬ್ರಹ್ಮನಾಡಿ ಅಂತ ಹೇಳ್ತದೆ. ಆ ಬ್ರಹ್ಮನಾಡಿ ಮೂಲಕ ಪ್ರಾಣ ಮೂಲ ಆಧಾರದಿಂದ ಆಜ್ಞಾ ಬ್ರಹ್ಮರಂಧ್ರ ಕಡೆಗೆ ಪ್ರವಾಹ ಆಗಲಿ.
ಈಗ ಭ್ರೂ ಮಧ್ಯ ನೇತ್ರ, ಪ್ರತ್ಯಾಹಾರ ಕಣ್ಣು ಭೂಮಧ್ಯದ ಕಡೆಗಿರ್ಲಿ, ಆಜ್ಞಾಚಕ್ರದ ಕಡೆಗಿರ್ಲಿ. ಉಸಿರು ಒಳಗೆ ತಗೊಳ್ಳುವಾಗ ಹೊಟ್ಟೆ ತುಂಬಲಿ, ಹೊಟ್ಟೆ ಪೂರ್ಣ ತುಂಬಿಕೊಳ್ಳಿ. ಪ್ರಾಣ ಮೂಲಾಧಾರ ಬೆನ್ನುಮೂಳೆಯ ಕೆಳಭಾಗದಿಂದ ಆಜ್ಞಾದ ಕಡೆಗೆ, ಬ್ರಹ್ಮರಂಧ್ರದ ಕಡೆಗೆ ಪ್ರವಾಹ ಆಗ್ತಾ ಇದೆ ಅಂತ ಕಲ್ಪನೆ ಮಾಡಿ. ನಮ್ಮ ಸುಷುಮ್ನ ನಾಡಿ ಒಂದು ಸಣ್ಣ ಗಾಜಿನ ಗ್ಲಾಸ್ ಟ್ಯೂಬ್ ಇದ್ದ ಹಾಗೆ ತಿಳ್ಕೊಂಡು ಅದ್ರ ಮೇಲೆ ಬೆಳಕು ಪ್ರವಾಹ ಆಗ್ತಾ ಇದೆ ಮೂಲ ಆಧಾರದಿಂದ ಆಜ್ಞಾದ ಕಡೆಗೆ. ಆ ಬೆಳಕು ಆಜ್ಞಾ ಚಕ್ರವನ್ನು ಮುಟ್ಟಿದಾಗ ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್, ಆ ಪೀನಿಯಲ್ ಗ್ಲ್ಯಾಂಡ್ ಅದು ಬೆಳಗ್ತಾ ಇದೆ ಅನ್ನೋ ಭಾವನೆಯಿಂದ ಮಾಡಬೇಕು. ಉಸಿರು ಒಳಕ್ಕೆ ಎಳೆದಾಗ ಪ್ರಾಣ ಮೇಲಕ್ಕೆ ಏರ್ತದೆ ಬೆನ್ನುಮೂಳೆಯಲ್ಲಿ. ಉಸಿರು ಹೊರಕ್ಕೆ ಬಿಟ್ಟಾಗ ಪ್ರಾಣ ಕೆಳಕ್ಕೆ ಬರ್ತದೆ. ಮೇಲಕ್ಕಿರೋ ಪ್ರಾಣ ತಣ್ಣಗಿರ್ತದೆ, ಕೆಳಕ್ಕೆ ಬರೋ ಪ್ರಾಣ ಬಿಸಿಯಾಗಿರ್ತದೆ. ನಿಧಾನವಾಗಿ ನಾವು ಶಾಂತಿಯ ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ಈಗ ಶುರು ಮಾಡೋಣ. ಉಸಿರನ್ನ ಒಳ ತಗೊಳ್ಳಿ. 3 ಬಂಧಗಳು: ಮೂಲಬಂಧ, ಉಡ್ಯಾನ ಬಂಧ, ಜಾಲಂಧರ ಬಂಧ. ಉಸಿರನ್ನು ಒಳಗೆ ಬಂಧಗಳನ್ನು ರಿಲೀಸ್ ಮಾಡಿ ಉಸಿರನ್ನು ಬಿಡಿ, ನಿಧಾನ ಹೊರಗೆ ಬಿಡಿ. ಉಜ್ಜಾಯಿ ಅಂದ್ರೆ ಕುತ್ತಿಗೆಯಲ್ಲಿ ಶಬ್ದ ಮಾಡ್ತಾ ಉಸಿರನ್ನು ಹೊರಗೆ ಬಿಡಿ. ಉಸಿರು ಹೊರಗೆ ಹೋದಾಗ ಪುನಃ 3 ಬಂಧಗಳು. ಪುನಃ ಉಸಿರು ತಗೊಳ್ಳಿ. ಬಂಧ. ಪ್ರಾಣಶಕ್ತಿ ತಲೆಯ ಭಾಗದಲ್ಲಿ ತುಂಬಿಕೊಳ್ಳಿ. ಈ ರೀತಿ 5 ಬಾರಿ ಮಾಡೋಣ. ಐದು ಬಾರಿ ಆದ ಮೇಲೆ ಬಂಧಗಳು ಬೇಡ. ಉಸಿರನ್ನ ಒಳಗೆ ತಗೊಳ್ಳಿ, ಹೊಟ್ಟೆ ತುಂಬಿಕೊಳ್ಳಿ,
ನಿಧಾನವಾಗಿ ಬೆನ್ನು ಮೂಳೆಯಲ್ಲಿ ಪ್ರಾಣ ಸಂಚಾರ ಆಗಲಿ. ಉಸಿರನ್ನ ಹಾಗೆ ಹಿಡ್ಕೊಳ್ಳಿ. ಮಿದುಳಿನಲ್ಲಿ ಪ್ರಾಣಶಕ್ತಿ ತುಂಬಿಕೊಳ್ಳಿ. ಆಮೇಲೆ ಉಸಿರನ್ನ ಬಿಡಿ. ಹೊಟ್ಟೆ ಖಾಲಿ ಮಾಡಿ. ಎಷ್ಟು ಸಾಧ್ಯ ಆಯ್ತೋ ಅಷ್ಟು ಉಸಿರನ್ನ ಹೊರಗೆ ಬಿಡಿ. ಬಂಧಗಳು ಬೇಡ. ಸಹಜವಾಗಿ ಆಳವಾಗಿ ಉಸಿರು ತಗೊಳ್ಳಿ. ಎಷ್ಟು ನಿಧಾನವಾಗುತ್ತೋ ಅಷ್ಟು ನಿಧಾನವಾಗಿ ಉಸಿರು ಒಳಗೆ ತಗೋಬೇಕು, ಹೊರಗೆ ಬಿಡಬೇಕು. ಉಸಿರು ಹೊರಗೆ ಬಿಡುವ ಕಾಲ ಜಾಸ್ತಿ ಆಗಿರಬೇಕು. 2-4-8 2 ಉಸಿರು ತಗೊಳ್ಳಿಕ್ಕೆ, 4 ಉಸಿರು ಹಿಡ್ಕೊಳ್ಳಿಕ್ಕೆ, 8 ಉಸಿರು ಬಿಡ್ಲಿಕ್ಕೆ. ಆ ರೇಷಿಯೋದಲ್ಲಿ, ಆ ಪ್ರಮಾಣದಲ್ಲಿ ಮಾಡಬೇಕು. ಸಣ್ಣ ಬೆಳಕು ಮೂಲಾಧಾರದಿಂದ ಆಜ್ಞಾ ಕಡೆಗೆ ಹೋಗ್ತದೆ. ಅಲ್ಲಿ ಬೆಳಗ್ತದೆ. ಉಸಿರು ಒಳಗೆ ತಗೊಂಡಾಗ, ಹೊರಗೆ ತಗೊಂಡಾಗ ಬಿಸಿಯಾದ ಪ್ರಾಣ ಕೆಳಕ್ಕೆ ಬರ್ತದೆ. ಸೋಹಂ, ಶಿವಸ್ವರೂಪಿ ನಾನು. ಪ್ರತಿ ಸಲ ಉಸಿರು ತಗೊಂಡಾಗ ಮನಸ್ಸು ಶಾಂತ ಆಗ್ತಾ ಹೋಗ್ತದೆ.
ಸೋಹಂ, ಶಿವಸ್ವರೂಪಿ ನಾನು. ಪ್ರತಿ ಉಸಿರಿನಲ್ಲಿ ಮನಸ್ಸು ಶಾಂತ ಆಗ್ತಾ ಹೋಗ್ತಾ ಇದೆ. ಈಗ ಉಸಿರಾಟ ಸಹಜವಾಗಿರಲಿ. ಬೆನ್ನು ಮೂಳೆಯಲ್ಲಿ ಪ್ರಾಣ ಸಂಚಾರವನ್ನು ಗಮನಿಸಿ. ಸೋಹಂ, ಉಸಿರು ಒಳಗೆ ಬಂದಾಗ ಸೋ, ಹೊರಗೆ ಹೋದಾಗ ಹಂ. ಸಹಜವಾಗಿ ಉಸಿರು. ಗಮನ ಆಜ್ಞಾಚಕ್ರದ ಕಡೆಗೆ ಇರಲಿ, ಭ್ರೂಮಧ್ಯ ನೇತ್ರ. ಗಮನವನ್ನ ನಿಧಾನವಾಗಿ ಮೂಗಿನ ತುದಿಯ ಕಡೆ ಹರಿಸಿ. ಮೂಗಿನ ತುದಿಯಲ್ಲಿ ಉಸಿರು ಮುಟ್ತಾ ಇರ್ತದೆ. ಆ ಉಸಿರನ್ನು ಗಮನಿಸಿ. ಗಮನವನ್ನು ನಿಧಾನವಾಗಿ ಆಜ್ಞಾಚಕ್ರದ ಕಡೆ ಹೋಗಿ, ಆಜ್ಞಾಚಕ್ರದ ಒಂದು ಬಿಂದುವಿನಲ್ಲಿ ಕೇಂದ್ರೀಕೃತ ಆಗಲಿ. ಇದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಧ್ಯಾನಕ್ಕೆ ಧಾರಣ ಬೇಕು. ಓಂ ನಮಃ ಶಿವಾಯ ಮಂತ್ರವನ್ನ ಉಚ್ಚಾರಣೆ ಮಾಡಿ ಮನಸ್ಸಿನಲ್ಲಿ ಯೋಚನೆಗಳು ಬಂದ್ರೆ
ಇಲ್ಲಿ ಸುಮ್ಮನೆ ಗಮನಿಸ್ತಾ ಇರಿ ಆಜ್ಞಾಚಕ್ರವನ್ನು. ಶಿವನೊಟ್ಟಿಗೆ ನಾನು ಒಂದಾಗಿದ್ದೇನೆ, ಓಂ ನಮಃ ಶಿವಾಯ ಆ ಭಾವನೆಯಿಂದ ಕೂತ್ಕೊಳ್ಳಿ. ನಿಧಾನವಾಗಿ ಗಮನ ಬ್ರಹ್ಮರಂಧ್ರದ ಕಡೆಗೆ ಹೋಗಲಿ. ನೆತ್ತಿಯ ಭಾಗದಲ್ಲಿ ಬ್ರಹ್ಮರಂಧ್ರ. ಶಿವೋಹಂ, ಶಿವನೊಟ್ಟಿಗೆ ನಾನು ಒಂದಾಗಿದ್ದೇನೆ, ಶಿವಸ್ವರೂಪಿಯಾಗಿದ್ದೇನೆ, ಈ ಭಾವನೆ ತೊಡಿ. ಈಗ ನಿಧಾನವಾಗಿ ಗಮನವನ್ನ ನಿಮ್ಮ ಮಿದುಳಿನ ಒಳಭಾಗಕ್ಕೆ ಬ್ರಹ್ಮ ಕಪಾಲದ ಕಡೆ ತಗೊಂಡೋಗಿ. ಬ್ರಹ್ಮ ಕಪಾಲದಲ್ಲಿ ಶುದ್ಧ ಚೈತನ್ಯ ಇದೆ, ಶುದ್ಧ ಚೈತನ್ಯದ ಅವಕಾಶ ಇದೆ. ಆ ಚೈತನ್ಯ ಅವಕಾಶ ನಾನು. ದೇಹದ ಒಳಗೆ ಅವಕಾಶ ಇದೆ. ಆ ಅವಕಾಶದಲ್ಲಿ ಅರಿವಿನ ರೂಪದಲ್ಲಿ ನಾನಿದ್ದೇನೆ. ಒಳಗಿನ ಅವಕಾಶ ಮತ್ತು ಹೊರಗಿನ ಅವಕಾಶ ಎರಡು ಒಂದೇ. ಅನಂತವಾದ ಅಪರಿಮಿತವಾದ ಅವಕಾಶ ನಾನು. ಗಮನವನ್ನು ನಿಧಾನವಾಗಿ ಬ್ರಹ್ಮರಂಧ್ರದಿಂದ 12 ಇಂಚು ಮೇಲೆ ಸಹಸ್ರಾರದ ಕಡೆ ತಗೊಂಡೋಗಿ ಶುದ್ಧ ಚೈತನ್ಯ ನಿರಾಕಾರ ನಿರ್ಗುಣ ಪರಬ್ರಹ್ಮನೊಟ್ಟಿಗೆ ಒಂದಾಗೋಣ. ಓಂ ಸದ್ಗುರುದೇವಾಯ ನಮಃ.
ಗಮನವನ್ನ ನಿಧಾನವಾಗಿ ಬಿಂದು ಚಕ್ರದ ಕಡೆ ಬನ್ನಿ. ಜುಟ್ಟು ಕಟ್ಟುವ ಜಾಗದಲ್ಲಿ ನಿಧಾನವಾಗಿ ಗಮನವನ್ನ ಅನಾಹತ ಚಕ್ರದ ಕಡೆ ಬನ್ನಿ, ಹೃದಯದ ಕಡೆಗೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನ್ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಎರಡು ಕೈಗಳನ್ನ ಆಶೀರ್ವಾದ ತಿಳಿಸಿಕೊಳ್ಳಿ. ನಮ್ಮ ಹೃದಯ ವಿಶಾಲವಾಗಲಿ, ಇಡೀ ವಿಶ್ವವನ್ನು ಆವರಿಸಿಕೊಳ್ಳಿ. ಆಕಾಶದ ಪಕ್ಷಿಗಳು, ಕಾಡಿನ ಪ್ರಾಣಿಗಳು, ಸಮುದ್ರದ ಜೀವಿಗಳು, ಮನುಷ್ಯರು, ಕಣ್ಣಿಗೆ ಕಾಣದ ಸೂಕ್ಷ್ಮವಾದ ಲೋಕದ ಜೀವಿಗಳು ಶಾಂತಿಯನ್ನು ಅನುಭವಿಸಲಿ, ಭಯದಿಂದ ಮುಕ್ತರಾಗಲಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ. ಕಣ್ಣನ್ನು ತೆರೆದು ಧ್ಯಾನ. ಗಮನ ಆಜ್ಞಾಚಕ್ರದ ಕಡೆ ಇರಲಿ, ಅಥವಾ ಬ್ರಹ್ಮರಂಧ್ರದ ಕಡೆ ಇರಲಿ, ಅಥವಾ ಸಹಸ್ರಾರದ ಕಡೆ ಇರಲಿ, ಯಾರಿಗೂ ಗೊತ್ತಾಗಬಾರ್ದು. ಇಡೀ ದಿವಸ ಎಲ್ಲ ಕಾರ್ಯಗಳಲ್ಲಿ ಈ ಕಣ್ಣು ತೆರೆದ ಧ್ಯಾನ ಮುಂದುವರಿಬೇಕು. ಕಣ್ಣು ತೆರೆದಾಗ ಆಜ್ಞಾದಲ್ಲಿ ಅಥವಾ ಬ್ರಹ್ಮರಂಧ್ರದಲ್ಲಿ ಕಂಪನ ಆಗ್ತದೆ. ಆ ಕಂಪನವನ್ನು ಗಮನಿಸಿ. ಧ್ಯಾನ ಅನ್ನೋದು 24 ಗಂಟೆ ಸತತವಾಗಿ ನಡೆಯಿರಿ. ಇಂದಿಗೆ ಈ ಪ್ರತ್ಯಾಹಾರ ಕ್ರಿಯೆಯನ್ನು ಮುಗಿಸೋಣ. ನಮಸ್ತೆ.